ಎಲ್ಲಿ ಆನ್ ಅಯ್ಯೋ, ಈ ಅಣ್ಣ ತಂಗಿ ಪ್ರೀತಿ ನೋಡಿದ್ರೆ ನಮ್ಮ ಕಣ್ಣಿಂದ ದೃಷ್ಟಿ ಬೀಳ್ತೈತವ. ಹಿಂಗ ಚಂದಾಗಿಟ್ರೆ ಸಾಕವ ನನ್ನ ಮಕ್ಕಳು. ನೀ ಹಿಂಗ ಮುದ್ದು ಮಾಡ್ತೀರ ಆಕಿಗೆ. ಆಕೆ ಬೆಳೆದ ದೊಡ್ಡಕ್ಕೆಗ್ಯಾಳ, ಮದುವೆ ವಯಸ್ಸಿಗೂ ಬಂದಾಳ. 10ನೇ ಮುಗಿತಿದ್ದಂಗ ಮದುವೆ ಮಾಡ್ಬೇಕಂತ ಮಾಡೇವಿ. ಏನು ನಂಗೇನು ಮದುವೆ ಬೇಡವ, ನಾ ಮುಂದೆ ಓದಬೇಕು. ನಾ ಅವತ್ತ ಹೇಳೇನಿ, ಇದನ್ನೆಲ್ಲ ನಿಮ್ಮ ಅಪ್ಪನಿಗೆ ಹೇಳಂತ. ಯವ್ವ, ತಂಗಿ ಇನ್ನೂ ಸಣ್ಣಕ್ಕೆ ಅದಾಳ, ಆಕೆಗೆ ಓದೋದಂದ್ರೆ ಇಷ್ಟ, ಓದ್ಲಿ ಬಿಡು. ಅಯ್ಯೋ ತಮ್ಮ, ಇದ್ರಾಗ ನಂದೇನು ಇಲ್ಲಪ್ಪ. ನಿಮ್ಮಪ್ಪ ಒಪ್ಪಿದ್ರೆ ಆಕಿನ ನಿನ್ನಂಗ ಓದ್ಲಿ. ಏ ಕಮಲಿ, ನೀ ಏನ್ ಚಿಂತೆ ಮಾಡ್ಬೇಡ ಬಿಡವ, ನಾ ಎಲ್ಲ ಅಪ್ಪನ ಜೋಡಿ ಮಾತಾಡ್ತೀನಂತ. ಥ್ಯಾಂಕ್ ಯು ಅಣ್ಣ. ಕಾಲ ಇಷ್ಟು ಮುಂದುವರೆದ್ರು ನಮ್ಮ ಊರ್ನ್ಯಾಗ ಯಾರೂ ಬದಲಾಗಿಲ್ಲ ನೋಡಿ ಅಣ್ಣ. ಬದಲಾಗ್ತಾವು ಕಮಲಿ, ಎಲ್ಲ ಬದಲಾಗ್ತಾವು. ಸ್ವಲ್ಪ ಸಮಯ ಬೇಕು ಎಲ್ಲದಕ್ಕೂ. ಏನ್ ಅಳಿಮಯ್ಯ, ಏನ್ ಬದಲಾಗ್ತದ, ಏನ್ ಬದಲಾಯಿಸಕ್ ಹೊಂಟಿ? ಏನಿಲ್ಲ ಮಾಮ, ಹಂಗ ಸುಮ್ಮನೆ ಏನ ಮಾತಾಡಕತ್ತಿದ್ವಿ. ಹೌದೇನ? ಹಂಗ ಈ ಕಮಲಿಗೆ ಸ್ವಲ್ಪ ಬುದ್ಧಿ ಹೇಳು, ಊರ್ ಸುತ್ತಕ್ ಹೋಗ್ಬೇಡ ಅಂತ. ಏ ಕಮಲಿ, ಇನ್ನೂ ಯಾರು ತುತ್ತೈತಿ, ತಿಂದು ಹೋಗ್ಬಾರ. ಇಷ್ಟಕ್ಕ ಇಷ್ಟು ಸಿಟ್ ಮಾಡ್ಕೊಂಡು ಹೋದ ಹ್ಯಾಂಗ? ಏ ಹೋಗ್ಲಿ ಬಿಡು ಅಳಿಯ, ಸಿಟ್ ಹೋದ್ಮೇಲೆ ಆಕಿನ ಬರ್ತಾಳ. ಏನ್ ಮಾಮ ನೀ ಆಕಿಗೆ ಸಿಟ್ ಬರೋಂಗ್ ಮಾಡ್ದಿ ನೋಡಿ, ಊಟ ಮಾಡೋದ ಬಿಟ್ಟು ಹೋದ್ಲಕ್ಕಿ. ಕುಮಾರ, ನೀ ಹೇಳಕ್ಕೆ ಬರ್ತಾಳ, ಚಾ ಮಾಡ್ತೀನಿ, ಕುಡಿಯೋಣಂತ. ಹಂಗ ಹೇಳಕ್ಕ ನಿನ್ ಮಗಗ. ಯಾಕ ಹಂಗ ಕಡಕ್ ಚಾ ಮಾಡ್ತಾಳ? ಯವ್ವ, ನಾನು ಅಲ್ಲೇ ಅಪ್ಪ ಮತ್ತು ಮಾವನ್ ಜೋಡಿ ಕೂತಿರ್ತೀನಿ, ಅಲ್ಲೇ ತಾ ಚಾನ. ಹಾ ತಮ್ಮ, ತರ್ತೀನಿ. ಏ ಕುಮಾರ, ಎಷ್ಟೊತ್ತು ಒಳಗ್ ಸೇರ್ತೀವೋ, ಸಾಕು ಬಾರು. ಎಲ್ಲಿಗೆ ಮಲ್ಲಪ್ಪ? ಏ ಇಲ್ಲೇ ಹೊರಗೆ ಒಂದಿಟ್ಟು ಅಡ್ಡಾಡ್ಕೊಂಡ್ ಬರ್ತೀವಿ ಹೇಳಕ್ಕ. ಅಲ್ಲ, ಬಂದಾಗಿಂದ ಬರೀ ಊರ್ ಸುತ್ತದ್ರಾಗ ಅದನ್. ಈಗ ಒಂದ್ ತಟ್ಟಿಗೆ ಚಾ ಕುಡಿದು ಕೂತೀರಿ. ಕುಂದಿರಿ, ಎಲ್ಲಿ ಹೋಗಿರಿ ಸುತ್ತಾಕ? ಏ ಅಕ್ಕ, ಅವ್ ಮನ್ಯಾಗ ಕುತ್ಕೊಂಡು ಏನ್ ಮಾಡ್ಬೇಕು, ತತ್ತಿ ಹಾಕ್ಬೇಕಾಗಿತ್ತೇನ? ಏ ಬಿಡ ಯಾಕ, ಗಂಡ್ಸದ ನಾವು ಹೊರಗೆ ಬಿಡವನ ಅಡ್ಡಾಡಕ್. ಹೇಳ್ತಾರಿಲ್ಲ ಹೆಂಗ್ಸು ಸುತ್ತಿ ಕೆಟ್ಲತ್ತೆ, ಗಂಡ್ಸ್ ಕೂತ್ ಕೆಟ್ನಂತ. ನಿನ್ನ ಮಗುನ ಊರ್ ಸುತ್ತಿಸ್ಕೊಂಡು ಬರ್ತೀನಿ, ಬಂದಾಗಿಂದ ಮನ್ಯಾಗ ಕುಂದ್ರಾಕತ್ತಾನ. ಏನೇನ್ ಮಾಡ್ತೀರೋ ಮಾಡ್ರಪ್ಪ. ಯವ್ವ, ಇಲ್ಲೇ ಒಂದ್ 5 ನಿಮಿಷ ಹಂಗ ವಾಕಿಂಗ್ ಮಾಡ್ಕೊಂಡು ಬರ್ತೀವಿ. ನೀ ಹೋಗ್, ನಿನ್ ಕೆಲಸ ಏನಾರ ಇದ್ರೆ ಮಾಡ್ಕೊ. ಆತಪ್ಪ. ಏ ಬಾರು ಅಳಿಯ, ಬಾ. ಎಲ್ಲಿ ಕರ್ಕೊಂಡು ಹೊಂಟಿ ಮಾವ? ಹೇಳ್ತೀನಿ ಬಾರು. ಎಲ್ಲಿಗ್ ಮಾವ? ಅದ್ಯಾಕೋ ಒಟ್ಟೊಂದ್ ಸಾಯ್ತಿ, ನೀ ಏನ್ ಗುಡಿಗೇನು ಕರ್ಕೊಂಡು ಹೋಗಿ ರೇಪ್ ಮಾಡ್ತೇನೆ ಅನ್ನಕ್? ಒಂದ್ ಸಾಯ್ತಿಯರಿ ಸುಮ್ ಬಾ, ಕರ್ಕೊಂಡು ಹೊಂಟೇನಿ. ಏನ್ ಮಾತಾಡ್ತೀವ ಮಾಮ ನೀ? ಥೂ, ಇನ್ನೇನ್ ಲೇಕುಮ್ಯ ನಿಮ್ಮವ್ವ ನೀನ್ ಹೊರಗೆ ಕಳ್ಸಕ್ ನಾ ಯಾಕತ್ತಾಳ, ನೀನು ಬರಾಕ್ ನಾ ಯಾಕತ್ತಿ? ಆಕಿ ಹುಡುಗಿ ಅದಕ್ಕೆ ನೀನು ತಂಗಿ ಊರ ಸುತ್ತಿ ಬರಾಕತ್ತಾಳ, ನೀನು ಹ್ಯಾಂಗ್ಸೂರಾಗ ಮನಿ ಹಿಡಿದು ಕುಂದಿರ್ತೀನಿ ಅಂತಿ. ನಿಮ್ಮವ್ವ ನಿಮ್ ತಂಗಿನ ಊರ್ ಸುತ್ತಾಕ್ ಬಿಟ್ಟಾಳ, ನಿನ್ನ ಮನಿ ಹಿಡಿದು ಕುಂದಿರ್ಸ್ತಾಳ. ಬಾರೋ ಬಾ ಸುಮ್ಮ. ಏನ್ ಮಾತಾಡತಿ ಮಾವ, ನನಗ್ ಒಂದು ತಿಳಿವಲ್ದು. ಬಾ ಬಾ ಹೇಳ್ತೀನಿ. ಹೆಂಗೈತೋ ಕುಮಾರ, ಊರು ಬೇಸ್ ಅನಸ್ತೈತಿನ? ಏನ ಹೇಳು ಮಾವ, ನಾವ್ ಎಷ್ಟ ಊರ್ ಸುತ್ತಿ ಬಂದ್ರು ನಮ್ಮೂರ ನಮಗ್ ಚಂದ ನೋಡು. ನಮ್ಮ ಊರಾಗಿದ್ದಷ್ಟು ನಮಗ ಆನಂದ ಇನ್ ಯಾವ ಊರಾಗೂ ಸಿಗುದಿಲ್ಲ. ಅದು ನನ್ನ ಅಳಿಯ ಅಂದ್ರೆ. ಬರ್ಲಿ, ಹೊಲಕ್ ಕರ್ಕೊಂಡು ಹೋಗ್ತೀನಿ ಬಾ. ನೀನು ಏನ್ ಹಾಕಿರಿ ಮಾವ ಹೊಲಕ್ಕ? ಏ ಬಾರ ನೋಡತಿ ಬಾ, ಏನೇನ್ ಹಾಕ್ಯಾರತ್ತಂದ. ಇಲ್ಲೇ ನೋಡ್ಲಿ ನಮ್ ತಾಟದ ಮನಿ. ಗನ ದೊಡ್ಡದ ಕಟ್ಸಿ ಬಿಡು ಮಾಮ, ಅಡ್ಡಿ ಇಲ್ಲ. ಹ್ಞೂನ್ಲಿ, ಮತ್ತ ಇವು ಟ್ರ್ಯಾಕ್ಟರ್ ಸಾಮಾನುಗಳು, ದನ ಕಟ್ಟಾಕ, ಮತ್ತೆ ಏನಾರು ಮಳೆಗಾಲದಾಗ ಮೇವು ಹೊಟ್ಟಾಕ್ ಬೇಕಲ್ಲ, ಅದಕ್ಕ ಒಂದಿಟ್ಟು ದೊಡ್ಡದಾಗ ಕಟ್ಟಿಸ್ಬಿಟ್ಟೇನಿ. ಚಲೋ ಆಯ್ತು ಬಿಡು. ಹಂಗ ಜೋಳ ಹಾಕಿ ನೀ ನೋಡ್ಬಾ ನಮ್ ಜೋಳ ಹೆಂಗೈತಂದ. ಇದ್ ನೋಡ್ಲಿ, ಓಟ ಕಾಯಿಪಲ್ಯನ ಮಾಡ್ಬಿಟ್ಟೇನಿ. ವಾರ ಮನಿ ಖರ್ಚಿಗೆ ಏನು ಚಿಂತಿಲ್ಲ, ಹಂಗ ಕಾಯಿಪಲ್ಯ ಬರಂಗ್ ಮಾಡ್ಬಿಟ್ಟೇನಿ. ಇದು ಓಟ ಕಾಯಿಪಲ್ಯ ಸೊಪ್ಪ. ಅಡ್ಡಿಲ್ ಮಾಮ, ಮಸ್ತ ಮಾಡಿ ನೋಡು. ಖರ್ಚು ಹೊಂಟೈತಿ ಹಂಗಾರ. ಖರ್ಚಿಗೆ ದುಡ್ಡಿಗೆ ಏನು ಸಮಸ್ಯೆ ಇಲ್ಲ ನೋಡಪ್ಪ, ಕಾಯಿಪಲ್ಯದಿಂದ ಮನಿ ನಡೆದು ಬಿಡ್ತೈತಿ. ಅಡ್ಡಿ ಇಲ್ಲ ಮಾಮ, ನೀನು ಓದಿದ್ರೂ ತಲೆ ಓಡ್ಸಕ್ ಮತ ಮಾಡಕತ್ತಿ ಬಿಡು. ಮತ್ತೆ ಜೋಳ ಹಾಕಿನಂದಲ್ಲ, ಎಲ್ಲಿ? ಅಯ್ಯ ಬಾಳು ತೋರಿಸ್ತೀನಿ. ಯಾಕೆ ಮಾಮ ಬರೀ ಈ ಸಲಿಗೆ ಸೊಪ್ಪು ಕಾಯಿಪಲ್ಯನ ಹಾಕಿ ವಾರ ಮನಿ ಸಂತಿ ಪ್ಯಾಟಿ ನನಗೂ ಖರ್ಚಿಗೆ ಹಾಕವ್ ಅಂತೇಳಿ ಈ ಸಲ ಪೂರ ಕಾಯಿಪಲ್ಯನ ಮಾಡ್ಬಿಟ್ಟೇನಪ್ಪ. ಈ ಕಡೆ ಪೂರ ಹಾಕಲ ಎಲ್ಲ ಜೋಳನು ಗೊಂಜಾಳನ ಬಿದ್ದು ಬಿಟ್ಟೇವಿ. ಇದ ನೋಡ್ಲಿಕ್ಕೊಮ್ಮೆ ಒಟ್ಟು ನಮ್ ಜೋಳದ ಹೊಲ ಇದು ಎರಡು. ಬೇಸೈತಿ ನೋಡ್ ಮಾಮ ನಿಮ್ ಗೊಂಜಾಳ. ಬೇಸೈತಿ. ಈ ಸರಿ ಚಲೋ ತಳಿನ ಸಿಕ್ತ ಬೀಜ. ಈ ವರ್ಷ ಮಾತ್ರ ಮಸ್ತ್ ಬೆಳಿ ಇವತ್ತು ನೋಡ್ ನಂದು. ಮಾವೆಲ್ಲ ಹದಗೆಡ್ಸ್ಕೊಂಡ್ಬಿಟ್ನಲ್ಲಿ ಕುಮ್ಯ. ಹೌದು ಅನ್ನಕತ್ತಿದ್ನಲ್ಲ, ಏನೋ ಬೀಜನ ಬ್ಯಾರೆ ಕೊಡಿಸಿ ಪಾಪ ಅಪ್ಪು ಮೋಸ ಮಾಡ್ಯಾನವ. ಹಂಗ ಇರ್ತಾರ ಮಂದಿ. ನಾವು ಬುದ್ಧಿವಂತಿಗಿಂದ ಒಟ್ಟು ಮಾಡ್ಬೇಕು. ಬಾ ಹಂಗಾಗಿ ಗೌಡ್ರ ಅಂಗಡಿಯಾಗ ಬಂದಿ ಚಾ ಕುಡಿದು ಮನೆಗೆ ಹೋಗೋಣ ಬಾ, ಕತ್ಲಾಕಕ್ ಬಂತ. ಅಲ್ಲ ಮನ್ಯಾಗ ಚಾ ಕುಡಿದು ಬಂದಿದ್ವಲ್ಲ. ಈ ಬಾರ್ಲಿ ಅಲ್ಲಿ ಚಾ ಕುಡಿದ್ರೆ ಏನ್ ಆಗುದಿಲ್ಲ, ನಾ ಕುಡಿಸ್ತೀನಿ ಬಾರು. ಹಂಗೋ ಮಾಮ, ನಾ ಹಂಗ ಅನ್ಲಿಲ್ಲ. ನೀ ಕುಡಿಸಿದ್ರೇನ ನಾ ಕುಡಿಸಿದ್ರೇನ, ಅಲ್ಲ ಕುಡಿದು ಬಂದಿದ್ದೆ ಅಂತಂದು. ಇರ್ಲಿ ಬಾರು, ಇಲ್ಲೊಂದ್ಸರಿ ಕುಡಿಯ ದಿನಾ ಮನ್ಯಾಗ ಕುಡಿಯೋದಿರ್ದ ಇರ್ತೈತಿ. ಹನಿಮ್ಯಾ 2 ಚಾ ತಾರ್ಲಿ. 2 ಚಾ ಕುಂದ್ರೇನ ತರ್ತೀನಿ. ಹಿಂಗ ನೋಡ್ರಿ,
ಮಲ್ಲಪ್ಪ ಅಳಿಯಾನ ಒಂದು ವಾರ ಊರೆಲ್ಲ ಸುತ್ತಿಸ್ತಾನ. ಹಂಗ ಲಾಸ್ಟಿಗೆ ಗೌಡ್ರಂಗಡ್ಯಾಗ ಒಂದು ಚಾ ಕುಡಿದು ಮನೆಗೆ ಹೋಗಿರ್ತಾರ. ಹಿಂಗ ಮಲ್ಲಪ್ಪ ಅಳಿಯಾನ ಊರು ಸುತ್ತಿಸ್ತಾ ಒಂದು ವಾರ ಕಳೆದ ಹೋಗ್ತೈತ್ರಿ. ಒಂದು ವಾರದ ನಂತರ ಕುಮಾರ್ ನೀ ಬಂದು ಒಂದು ವಾರ ಆತು. ಒಂದು ವಾರ ನೋಡ್ತಿದ್ದಂಗ ಕಳೆದು ಹೋತು. ನೀ ಬಂದು ಒಂದು ವಾರ ಆಗೈತೆ ಅಂತ ಅನ್ಸವಲ್ ನಮ್ಗೆ. ಇನ್ನ ನೆನ್ನೆ ಮೊನ್ನೆ ಬಂದಿ ಅನ್ನುವ ಅನ್ಸಾಕತ್ತೈತಿ. ಹೌದು ಬಿ, ನನಗೂ ಹಂಗ ಅನ್ಸತೈತಿ. ಅಂದಂಗ ಎಲ್ಲಿ ಕಮಲಿ ಕಾಣವಲ್ಲಲ್ಲ. ನೋಡಲಿ ನೀ ಹೊಕ್ಕಿ ಅಂತ ಹೇಳಿ ಆಳ್ಕೊಂಡು ನಿಂತಾಳಲ್ಲಿ. ಕಮಲಿ ಕಮಲಿ ಯಾಕೆ ಕಾಣಾಕತ್ತಿ ತಂಗಿ? ನಾ ಹೊಂಟಿದ್ ಕಾಣಾಕತ್ತೇನ? ನೀ ಯಾವಾಗ ಬಾ ಅಂತಿ ನೋಡ್ವಾ. ನೀ ಒಂದ ಮಾತು ಕರೆದಿದ ತಕ್ಷಣ ನಾ ಓಡ್ ಬಂದ್ಬಿಡ್ತೀನಿ. ಆತ ಈಗ ನನ್ನ ಚಂದ ನಗ್ನಗ್ತಾ ಕಳಿಸ್ಕೊಡಲ್ಲ. ಆಡಬ್ಯಾಡ್ಬೇ. ಮತ್ತು ಯಾವಾಗ ಬರ್ತಿ? ನಾ ಹೇಳಿದ್ನಲ್ಲ, ನೀ ಒಂದ ಮಾತ ನನ್ನ ಕರಿ, ನೀ ಕರೆದಿದ್ ಕೂಡ್ಲ ಬಂದ್ಬಿಡ್ತೀನಿ ನಾ. ನೀ ಹೊಂಟಿರೋದು ನನ್ನ ಮನ್ಸಿಗೆ ಭಾಳ ನೋವಾಗತ್ತೈತಿ. ಏನ್ ಕಮಲಿ ಇದು ಸಣ್ಣ ಮಕ್ಕಳಂಗ್ ಮಾಡಕತ್ತಿ? ಅಳಬಾರ್ದವ, ಕಣ್ಣು ಒರ್ಸ್ಕೊ. ಈಗ ನಾ ಇವತ್ತು ಹೋದ್ರೆ ಮತ್ತೆ ನೀ ಯಾವತ್ತು ಬಾ ಅಂತಿ ನೋಡು, ಅವತ್ತು ಬರ್ತೀನಿ ಅಂತ ಹೇಳಿದ್ನಿಲ್ಲ. ನೀ ಒಂದ ಮಾತ ಅಣ್ಣ ಇವತ್ತು ಬಾ ಅನ್ನ, ನಾ ಬಂದ್ಬಿಡ್ತೀನಿ. ಆಡ್ಬೇಡ. ಕರೆ ಹೇಳ್ಬೇಕಂದ್ರೆ ಕಮಲಿ, ನಂಗೂ ನಿಮ್ನೆಲ್ಲ ಬಿಟ್ಟು ಹೋಗಾಕ ಮನ್ಸಿಲ್ಲ. ಆದ್ರೆ ಹೋಗೋದು ಅನಿವಾರ್ಯ ಆಗೈತಿ. ನೀನ್ ಅಣ್ಣ ಚಲೋತ್ನಾಗ ಕಲ್ತು ಒಳ್ಳೆ ನೌಕರಿ ಹಿಡಿಬೇಕಂತ ನಿನ್ಗೆ ಆಸೆ ಐತಿಲ್ಲ? ಹಂಗ್ಯಾಕಂತೀಯಣ್ಣ? ನೀ ಚಂದ ಓದ್ಬೇಕು, ಒಳ್ಳೆ ನೌಕರಿ ಹಿಡಬೇಕು. ಮತ್ ಹಂಗಾರ ನನ್ನ ನಕ್ಕೊಂತ ಕಳಿಸ್ಕೊಡಲ್ಲ. ಕಮಲಿ, ಇದು ನನ್ನ ಲಾಸ್ಟ್ ಎಕ್ಸಾಮ್. ಇದು ಮುಗೀತಂದ್ರ ನಿನ್ನ ಅಣ್ಣ ಚಲೋ ನೌಕರಿ ಮಾಡ್ತಾನ. ದುಡಿಮಿ ಲಕ್ಷ ಬರ್ತಾವ್. ನಿನ್ ಮದ್ವಿ ಮಾಡಾಕ ದುಡ್ಡು ಬೇಕಲ್ಲೇನ? ಹೋಗೋಣ, ಏನಾರ ಮಾತಾಡ್ಬೇಡ. ಹೊಂಡಿಗ್ ನೀ. ನಮ್ ಕಮಲಿ ಭಾಳ ಶಾಣಕ್ಕೆ ಅದಾಳ. ಸಾಕು, ಕಣ್ಣು ಒರೆಸ್ಕೋ. ನಕ್ಕೋತ ಕಳಿಸ್ಕೊಡಲ್ಲ. ಇನ್ನು ಎಟ್ಟೋ ತಳತಿ. ಆಯ್ತು ನಡಿಮವ ಹೋಗನು. ಬಾ ರೋಳಿಯ, ನಾ ನಿನ್ನ ಕಳಿಸಿ ಬರಾಕತ್ತನ ನಿಂತೀನಿ. ಬಾವುದ್ ಯಾವಾಗ್ಲೂ ಹುಡುಗಾಟ್ನ. ಯವ ಅಪ್ಪ, ನಾ ಹೋಗಿ ಬರ್ತೀನಿ. ಆತ್ಪ ಮಗನ ಹುಷಾರು. ಯವ ನೀ ಏನು ಕಾಳಜಿ ಮಾಡ್ಬೇಡ, ನಾ ಆರಾಮಾಗಿರ್ತೀನಿ. ಈ ಪರೀಕ್ಷೆ ಮುಗಿತಿದ್ದಂಗ, ನೌಕರಿ ಹಿಡಿತಿದ್ದಂಗ ಮತ್ ನಾ ವಾಪಸ್ ಬಂದ್ಬಿಡ್ತೀನಿ. ಅಪ್ಪಾಜಿ ಬರ್ತೀನಿ. ಆತಪ್ಪ ಹೋಗ್ಬಾ. ಬಾರು ಅಳಿಯ, ಏನ್ ಹುಡುಗಿನ ಒಳಗೆ ಗಂಡನ ಮನೆ ಕಳಿಸ್ದಂಗ ಆಗಕತ್ತೈತಿ ನೀನ. ಬಾರು ಹೊತ್ತಾಕತಿ, ಬಸ್ ಲೇಟ್ ಆಕತಿ. ನಡಿಮ ಹೋಗುನು. ಕಮ್ಲಿ ಚಂದಾಗ ಓದ್ಬೇಕು. ಬರ್ಲಿ. ಆತಣ್ಣ, ಹುಷಾರಾಗಿ ಹೋಗ್ಬಾ. ಆತ. ಬಂದೆ ಮಾಮ. ಬರ್ತೀನಿ ಅಪ್ಪಾಜಿ. ಬರ್ತೀನಿ. ತಡಿಯೋ, ನಾನು ಬರ್ತೀನಿ ಬಸ್ ಸ್ಟ್ಯಾಂಡ್ ಮಟ್ಟ. ಇವತ್ತು ರವಿವಾರ ಐತಿ. ಅಣ್ಣ ಬಂದು ಗದ್ದಲ್ದಾಗ ಸೋಮನ ನೋಡಕ್ ಹೋಗೋದೇ ಮರ್ತು ಬಿಟ್ಟೆ. ಎಷ್ಟು ಟೈಮ್? 10 ಗಂಟೆನಾ? ಯವ 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 ಅದು ಯವ, ನನ್ನ ಗಂಡ ಹೋಗಿದ್ದಕ್ಕೆ ಮನ್ಯಾಗ ಭಾಳ ಬೇಸರ ಆಗಕತ್ತೈತಿ. ಅದಕ್ಕೆ ನಾನು ಗೆಳತಿ ಮನೆಗೆ ಹೋಗಿ ಬರ್ತೀನಿ. ಐತಾರ ಬಂತಂದ್ರೆ ಸಾಕು, ಬರೀ ಗೆಳತಿ ಮನೆಗೆ ಓಡ್ ಹೋಗ್ತಿ. ಅಲ್ಲ, ದಿನ ಇಬ್ರು ಒಟ್ಟಿಗೆ ಒಂದೇ ಸಾಲಿಗೆ ಹೋಗ್ತೀರಿ. ದಿನ ಸಿಗಂಗಿಲ್ಲ ನಾಕಿ ನಿನಗ. ಒಂದು ಕೆಲಸ ಮಾಡಿ, ಸುಮ್ಮ ಆಕಿ ಮನ್ಯಾಗ ಇದ್ದು ಬಿಡಿ. ಏನಿದು ನಿಂಗಿ? ನೋಡಪ್ಪ, ಅವ್ರು ಹ್ಯಾಂಗ ಮಾತಾಡ್ತಾಳ. ಲೇ ಹೋಗ್ಲಿ ಬಿಡು. ಆಕಿ ಅಣ್ಣ ಹೋಗ್ಯಾನಂತ ಬ್ಯಾಸರದಾಗ ಅದಾಳ. ಹೋಗ್ತೀನಿ ಅಂತಾಳು. ಹೋಗಿ ಬರ್ಲಿ ಬಿಡು. ನೀವ್ ಹಿಂಗೆ ಆಕಿ ಪರ ಮಾತಾಡ್ಕೊಂಡು ಬರ್ರಿ, ಆಮ್ಯಾಗ ಗೊತ್ತಾಕತ್ ನಿಮಗ. ಏನಾರು ಮಾಡ್ಕೊರಿ ಇಬ್ರು. ತಂಗಿ, ನೀ ಏನ್ ನಿಮ್ಮ ಓನ್ ಮಾತಿಗೆ ಬ್ಯಾಸರ ಮಾಡ್ಕೋಬೇಡ. ಹೋಗ್ ಬರ್ವಾನಿ. ಆಯ್ತಪ್ಪಾಜಿ. ಅದು ನಿಂಗೆ ಇವತ್ತು ಶಿವಪ್ಪ ಸಿಕ್ಕಿದ್ದ. ಅಯ್ಯೋ, ಲೇಟ್ ಒಂದಾತು. ಸೋಮ ನನಗ ಕಾಯ್ತಿರ್ತಾನ. ತವ್ರು ಹೋಗ್ಬೇಕು ನಾ. ಹಂಗೈತ್ರಿ ನಮ್ ಕಮಲಿ ಮತ್ತೆ ಸೋಮನ್ ಸ್ಟೋರಿ. ನಮ್ ಕಮಲಿ ಹಿಂಗ ನೋಡ್ರಿ, ಐತಾರ್ ಸೂಟಿ ಬಂದ್ರೆ ಸಾಕು ಸೋಮನ್ ನೋಡ್ಬೇಕಂತ ಓಡಿ ಹೋಗ್ತಿರ್ತಾಳೆ. ಸೋಮನ್ ನೋಡ್ಬೇಕಂದ್ರೆ ತುದಿಗಾಲ್ನಾಗ ನಿಂತಿರ್ತಾಳೆ. ಇವ್ರ ಲವ್ ಸ್ಟೋರಿ ಊರಿಗೆಲ್ಲ ಗೊತ್ತಾಕೈತ. ಕಮಲಿ ಅಪ್ಪ ಅವ್ವಗ, ಕುಮಾರ ಅಣ್ಣಗ, ಹಂಗ ಈ ಸೋಮನ್ ಅವ್ವಗ ಇವ್ರ ಲವ್ ಸ್ಟೋರಿ ಗೊತ್ತಾಕೈತ ಇಲ್ಲ? ಇದನ್ನೆಲ್ಲ ನಾ ಮುಂದಿನ ಎಪಿಸೋಡ್ನಾಗ ತೋರಿಸ್ತೀನಿ. ಈ ಸ್ಟೋರಿ ತೋರಿಸೋ ಉದ್ದೇಶ ನಂದು ಒಂದೇ. ಈ ಹೆಣ್ಣಿನ ಅಂತರಾಳನ ಯಾರೂ ಅಳೆಯೋದಿಲ್ಲ. ಕೆಲವೊಂದ್ಸರಿ ಅವರು ಮಾಡೋದು ನಮಗೆ ತಪ್ಪು ಅನ್ನಿಸ್ತಿರ್ತೈತಿ. ಹೋಗ್ತಾ ಹೋಗ್ತಾ ಅದಕ್ಕೆ ಬೆಲೆ ಕೊಡಬೇಕು ಅನಿಸ್ತೈತಿ. ಈ ಸ್ಟೋರಿಯಲ್ಲೂ ಹಂಗೆ ಒಂದು ಹೆಣ್ಣಿನ ಅಂತರಾಳನ ಅರ್ಥಗಳವರು ಭಾಳ ಕಡಿಮೆ ಇರ್ತಾವೆ. ಯಾಕಂದ್ರೆ ನಮ್ಮ ಸಮಾಜದಾಗ ಭಾಳ ಕಟ್ಟುಪಾಡುಗಳದಾವು. ಈ ಮೇಲ್ಜಾತಿ ಕೀಳ್ಜಾತಿ, ಮೇಲ್ಜಾತಿಯವ್ರ ನೆಳ್ಳೆಲ್ಲ ಸೊಕ್ಕಿಸ್ಕೋಬಾರ್ದು, ಮೇಲ್ಜಾತಿ ಹುಡುಗಿ ಕೆಳಜಾತಿ ಹುಡುಗನ ಪ್ರೀತಿ ಮಾಡಬಾರ್ದು, ಕೆಳಜಾತಿ ಹುಡುಗ ಮೇಲ್ಜಾತಿ ಹುಡುಗನ ಪ್ರೀತಿ ಮಾಡಬಾರ್ದು ಅನ್ನೋದು ಈ ಸಮಾಜದಲ್ಲೂ ಈಗೂ ಸತ ಇದೆ. ಅದನ್ನು ಸಣ್ಣದಾಗಿ ತೋರಿಸುವಂಥ ಪ್ರಯತ್ನನ ನಾನು ಮಾಡಿದ್ದೀನಿ. ದಯವಿಟ್ಟು ಈ ಸ್ಟೋರಿಯಲ್ಲಿ ಬರುವಂತಹ ಕ್ಯಾರೆಕ್ಟರ್ ಬಗ್ಗೆ ಆಗಿರಲಿ, ಇದರಲ್ಲಿ ತೋರಿಸುವಂಥ ಕೆಲವೊಂದು ಸೀನ್ಸ್ ಬಗ್ಗೆ ಆಗಿರಲಿ, ಯಾರು ತಪ್ಪಾಗಿ ಅಪಾರ್ಥಗಳನ್ನ ಮಾಡ್ಕೋಬೇಡ್ರಿ. ಇದು ಯಾವುದೇ ಜಾತಿ ಮತ ಪಂಥದ ಬಗ್ಗೆ ಕೆಟ್ಟದಾಗಿ ತೋರಿಸೋ ಉದ್ದೇಶ ನಂದಲ್ಲ. ಜಸ್ಟ್ ಇದನ್ನು ಹೇಳೋ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ. ನೀವು ನೋಡಿ ನಂಗೆ ಅಷ್ಟೇ ಸಪೋರ್ಟ್ ಮಾಡಿ. ನನಗೀಗಾಗಲೇ ಸಪೋರ್ಟ್ ಸಿಗ್ತಿದೆ. ಮತ್ತು ಇನ್ನೊಂದು ಹೇಳಬೇಕು, ಭಾಳ ಜನ ನನ್ನ ವಿಡಿಯೋನ ನೋಡ್ತಿದ್ದೀರಿ. 1800 2000ವರೆಗೂ ನನ್ನ ವಿಡಿಯೋನ ನೋಡ್ತಿದ್ದೀರಿ.
ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ದಯವಿಟ್ಟು ಇವತ್ತು ನನ್ನ ಈ ಕಾಡು ಮಲ್ಲಿಗೆ ಕಮ್ಮಲಿ ಸೋಮನ್ ಲವ್ ಸ್ಟೋರಿ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಯಾರ್ಯಾರೆಲ್ಲ ನೋಡ್ತಿದ್ದೀರೋ ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಾಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹೆಚ್ಚೆಚ್ಚು ಮಂದಿಗೆ ಶೇರ್ ಮಾಡಿರಿ, ಹೆಚ್ಚು ಮಂದಿಗೆ ಇದು ತಲುಪಲಿ ಅನ್ನೋದೇ ನನ್ನ ಉದ್ದೇಶ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ಎಪಿಸೋಡನ್ನು ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಚಾಚಾ ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್.